ಎಲ್ಲಿಯವರೆಗೆ ಅವಳು ವಿರಾಟ್ನನ್ನು ಓರೆಯಾಗಿ ನೋಡುತ್ತಾಳೆ. ಆಗ ವಿರಾಟ್ ತನ್ನ ಹತ್ತಿರಕ್ಕೆ ಬರುತ್ತಿರುವುದು ಅವಳಿಗೆ ತಿಳಿಯುತ್ತದೆ. ಅದನ್ನು ನೋಡಿದ ಅವಳ ಕಣ್ಣುಗಳು ದೊಡ್ಡದಾಗುತ್ತವೆ. ಹೇಯ್ ಹೇಯ್, ನೀವು ನನ್ನ ಹತ್ತಿರ ಏಕೆ ಬರುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆದರೆ ವಿರಾಟ್ ನಿಲ್ಲುವುದಿಲ್ಲ. ಅವನು ಅವಳ ಹತ್ತಿರಕ್ಕೆ ಬರುತ್ತಾನೆ ಮತ್ತು ತನ್ನ ಕೈಯನ್ನು ಅವಳ ಮುಖದ ಕಡೆಗೆ ಚಾಚುತ್ತಾನೆ. ನೀವು ನನ್ನ ಹತ್ತಿರ ಬಂದರೆ ನಾನು ತಾತನಿಗೆ ಹೇಳಿಬಿಡುತ್ತೇನೆ ಎಂದು ಅವಳು ತನ್ನ ತಡಬಡಿಸುವ ಧ್ವನಿಯಲ್ಲಿ ಹೇಳುತ್ತಾಳೆ. ವಿರಾಟ್ ಕೋಪದಿಂದ, ಓ ಶಟಪ್, ನೋಡಿದಾಗಲೆಲ್ಲ ತಾತ ತಾತ. ನಾನು ಅವರಿಗೆ ಹೆದರುವುದಿಲ್ಲ ಮತ್ತು ನಿಮ್ಮ ಹತ್ತಿರ ಬರಲು ನಿಮ್ಮ ಕೂದಲಲ್ಲಿ ಏನೋ ಸಿಕ್ಕಿಕೊಂಡಿದೆ, ಅದನ್ನು ತೆಗೆಯುತ್ತಿದ್ದೇನೆ. ನಿನ್ನನ್ನು ತಿನ್ನುತ್ತಿರಲಿಲ್ಲ. ದೊಡ್ಡದಾಗಿ ಬಂದ್ಲು ತಾತನ ಚಮಚ ಎಂದು ಹೇಳುತ್ತಾನೆ. ಮುಂದುವರಿದ ಸಂಚಿಕೆ. ಇದನ್ನು ಕೇಳಿದ ಕಾವ್ಯ ತಟ್ಟನೆ ಸಾರಿ ಎಂದೇ ಹೇಳಿದಳು. ಅವಳು ಅಷ್ಟು ಮುಗ್ಧವಾಗಿ ಸಾರಿ ಹೇಳುತ್ತಿದ್ದಂತೆ ವಿರಾಟ್ನ ಕೋಪವೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಕೋಪದ ಮುಂದೆ ಕೋಪ ಮಾಡಿಕೊಳ್ಳುವುದು ಸುಲಭ, ಆದರೆ ಕೋಪದ ಮುಂದೆ ಪ್ರೀತಿಯಿಂದ ಮಾತನಾಡಿದರೆ ಪರಿಸ್ಥಿತಿ ವಿಚಿತ್ರವಾಗಿರುತ್ತದೆ. ಅದೇ ಇಂದು ವಿರಾಟ್ನೊಂದಿಗೆ ಆಗುತ್ತಿದೆ. ಕಾವ್ಯ ಪ್ರೀತಿಯಿಂದ ಸಾರಿ ಎಂದು ಹೇಳಿದ್ದು ವಿರಾಟ್ಗೆ ಏನೂ ಅರ್ಥವಾಗಲಿಲ್ಲ. ಕಾವ್ಯ ಅವನ ಮುಖದಲ್ಲಿನ ಭಾವನೆಗಳನ್ನು ನೋಡಿಯೇ ವಿರಾಟ್ಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಬರುವುದಿಲ್ಲ ಎಂದು ತಿಳಿದುಕೊಂಡಳು. ಭೂಪೇಂದ್ರರವರು ಯಾವಾಗಲೂ ವಿರಾಟ್ ಮೇಲೆ ತಮ್ಮ ನಿರ್ಧಾರವನ್ನು ಹೇರುತ್ತಾರೆ ಎಂದು ಅವಳು ಈಗ ತಿಳಿದಿದ್ದಳು. ಅವನ ಮನಸ್ಸಿನ ಮಾತನ್ನು ಎಂದಿಗೂ ಕೇಳಲಿಲ್ಲ. ಅದಕ್ಕಾಗಿ ಅವನು ತುಂಬ ಸಿಡುಕು ಮತ್ತು ಕೋಪಗೊಳ್ಳುತ್ತಾನೆ. ಆಫೀಸಿನಲ್ಲಿ ಎಷ್ಟು ಹೊತ್ತು ಬೇಕಾಗುತ್ತದೆ? ನಾನು ಬೆಳಿಗ್ಗೆ ತಿಂಡಿ ಕೂಡ ಮಾಡಿಲ್ಲ. ನನಗೆ ತುಂಬ ಹಸಿವಾಗಿದೆ ಎಂದು ಕಾವ್ಯ ತನ್ನ ಮಾತನ್ನು ಅವನ ಮುಂದೆ ಸಹಜವಾಗಿ ಹೇಳುತ್ತಾಳೆ. ಇದನ್ನು ಕೇಳಿ ವಿರಾಟ್, ಓ ಐ ಆಮ್ ಸಾರಿ, ನಾನು ಮರೆತು ಬಿಟ್ಟೆ ಎನ್ನುತ್ತಾ ಅವನು ಕೆಲವು ಪೇಪರ್ಗಳ ಮೇಲೆ ನಿಮ್ಮ ಸಹಿ ಬೇಕು ಎಂದು ಸಹಜವಾಗಿ ಹೇಳುತ್ತಾನೆ. ಒಳಗೆ ಬಾ ಎಂದು ಹೇಳಿ ಕಾರಿನಿಂದ ಇಳಿಯುತ್ತಾನೆ. ಕಾವ್ಯ ಕೂಡ ಕಾರಿನಿಂದ ಹೊರಗೆ ಬರುತ್ತಾಳೆ. ಇಬ್ಬರು ಒಟ್ಟಿಗೆ ಒಳಗೆ ಹೋಗಲು ಪ್ರಾರಂಭಿಸುತ್ತಾರೆ. ಮತ್ತೊಂದೆಡೆ ವರ್ಷ ಆ ಹೆಂಗಸನ್ನು ಆಕೆಯ ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಮತ್ತು ಆರಾಮವಾಗಿ ಸೋಫಾದ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾಳೆ. ಮನೆ ತುಂಬ ದೊಡ್ಡದಾಗಿರಲಿಲ್ಲ, ಆದರೆ ಸುಂದರ ಮತ್ತು ಸ್ವಚ್ಛವಾಗಿತ್ತು. ಪ್ರತಿ ಗೋಡೆಯ ಮೇಲೆ ಸುಂದರವಾದ ವರ್ಣಚಿತ್ರಗಳು ಇದ್ದವು. ಯಾರೋ ಪೂರ್ತಿ ಹೃದಯದಿಂದ ಬಣ್ಣಗಳನ್ನು ಕಾಗದದ ಮೇಲೆ ಇಳಿಸಿದಂತೆ ಭಾಸವಾಗುತ್ತಿತ್ತು. ವರ್ಷ ಪ್ರತಿಯೊಂದು ಚಿತ್ರವನ್ನು ಬಹಳ ಗಮನದಿಂದ ನೋಡುತ್ತಿದ್ದಳು. ಆಗ ಅವಳ ದೃಷ್ಟಿ ಮನೆಯಲ್ಲಿ ಅಲ್ಲಲ್ಲಿ ಚೆಲ್ಲಪಿಲ್ಲಿಯಾಗಿ ಬಿತ್ತಿರುವ ಆಟಿಕೆಗಳ ಮೇಲೆ ಬಿತ್ತು. ಎಲ್ಲಿ ನೋಡಿದರೂ ಬರೀ ಆಟಿಕೆಗಳೇ ಆಟಿಕೆಗಳು. ಮಗ, ಇದು ನನ್ನ ಮಗನ ನಂಬರ್ ಮತ್ತು ಅಲ್ಲಿದೆ ನನ್ನ ಫೋನ್ ಎಂದು ಆ ಹೆಂಗಸು ಹೇಳುತ್ತಾರೆ. ಆದರೆ ವರ್ಷ, ಪರವಾಗಿಲ್ಲ ಆಂಟಿ, ನಾನು ನನ್ನ ಫೋನ್ನಿಂದಲೇ ಕರೆ ಮಾಡುತ್ತೇನೆ, ನೀವು ತೊಂದರೆ ಪಡಬೇಡಿ ಎಂದು ಹೇಳಿ ಫೋನ್ ಡಯಲ್ ಮಾಡಿ ಆ ಹೆಂಗಸಿಗೆ ಕೊಡುತ್ತಾಳೆ ಮತ್ತು ತಾನು ಆ ವರ್ಣಚಿತ್ರಗಳನ್ನು ನೋಡಲು ಹೋಗುತ್ತಾಳೆ. ಆಗ ಆ ಹೆಂಗಸಿನ ಧ್ವನಿ ಅವಳ ಕಿವಿಗೆ ಬೀಳುತ್ತದೆ. ಎಲ್ಲಿದ್ದೀಯಾ? ಬೇಗ ಮನೆಗೆ ಬಾ. ನಿನ್ನ ಮುದ್ದಿನ ಮಗಳು ಇಡೀ ಮನೆ ತಲೆ ಕೆಳಗಾಗಿಸಿದ್ದಾಳೆ. ನನ್ನ ಸ್ಥಿತಿ ತುಂಬ ಕೆಟ್ಟದಾಗಿದೆ. ನೀನು ಬೇಗನೆ ಬಾ ಎಂದು ಹೇಳಿ ಫೋನ್ ಕಟ್ಟು ಮಾಡುತ್ತಾರೆ. ಆಗ ವರ್ಷಾಳ ದೃಷ್ಟಿ ಟೇಬಲ್ ಮೇಲೆ ಇಟ್ಟಿದ್ದ ಸಿಯಾಳ ಫೋಟೋ ಮೇಲೆ ಬೀಳುತ್ತದೆ. ಅರೆ, ಇದು ಸಿಯಾ ಎಂದು ಆ ಫೋಟೋವನ್ನು ಎತ್ತಿಕೊಂಡು ಹೇಳುತ್ತಾಳೆ. ನನಗೆ ಸಿಯಾಳ ಬಗ್ಗೆ ಹೇಗೆ ಗೊತ್ತು ಎಂದು ಸುಧಾ ಎಂಬ ಹೆಸರಿನ ಹೆಂಗಸು ಆಶ್ಚರ್ಯದಿಂದ ಕೇಳುತ್ತಾರೆ. ಅದು ಆಂಟಿ, ಹಾಗೆ ಭೇಟಿಯಾಗಿದ್ದೆವು. ತುಂಬ ಮುದ್ದಾಗಿದ್ದಾಳೆ. ನಾನು ಅವಳನ್ನು ಮರೆಯಲು ಸಾಧ್ಯವಿಲ್ಲ. ಅವಳು ಎಲ್ಲಿದ್ದಾಳೆ ಎಂದು ವರ್ಷ ಅವಳನ್ನು ನೋಡಲು ತನ್ನ ಕಣ್ಣುಗಳನ್ನು ತಿರುಗಿಸುತ್ತಾಳೆ. ಏನು ಹೇಳಲಿ ಮಗ, ತಾಯಿ ಇಲ್ಲವಲ್ಲ, ಅದಕ್ಕೆ ರಾಘವ್ ಅವಳನ್ನು ತಲೆ ಮೇಲೆ ಹೊತ್ತುಕೊಂಡಿದ್ದಾನೆ. ಅವನು ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಾನೆ ಮತ್ತು ನಂತರ ಅವಳು ನನ್ನನ್ನು ಕಾಡುತ್ತಾಳೆ. ಅವಳು ಊಟ ಕೂಡ ಮಾಡಿಲ್ಲ. ತನ್ನ ತಂದೆಯ ಕೈಯಿಂದಲೇ ತಿನ್ನುತ್ತೇನೆ ಎನ್ನುತ್ತಾಳೆ. ನನಗೆ ವಯಸ್ಸಾಗಿದೆ, ಈಗ ಮದುವೆಯಾಗು, ನನ್ನಿಂದ ಎಲ್ಲವನ್ನು ನಿಭಾಯಿಸಲು ಆಗುವುದಿಲ್ಲ ಎಂದು ರಾಘವನಿಗೆ ಎಷ್ಟು ಸಲ ಹೇಳಿದ್ದೇನೆ, ಆದರೆ ಕೇಳುವುದೇ ಇಲ್ಲ. ಬೇರೆ ಹುಡುಗಿ ಬಂದು ಸಿಯಾಳನ್ನು ಸ್ವೀಕರಿಸಲು ಆಗದಿದ್ದರೆ ನಾನು ಅವಳಿಗೆ ಒಬ್ಬನೇ ಸಾಕು ಎನ್ನುತ್ತಾನೆ ಎಂದು ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬರುತ್ತವೆ. ಸಿಯಾ ಈಗ ಎಲ್ಲಿದ್ದಾಳೆ ಆಂಟಿ ಎಂದು ವರ್ಷ ಕೇಳುತ್ತಾಳೆ. ಅವಳು ಎದುರಿನ ಕೋಣೆಯಲ್ಲಿ ಕೋಪಿಸಿಕೊಂಡು ಕುಳಿತಿದ್ದಾಳೆ ಎಂದು ಅವರು ಹೇಳುತ್ತಾರೆ. ವರ್ಷಾಳ ಹೆಜ್ಜೆಗಳು ತನ್ನಿಂದ ತಾನೇ ಅವಳ ಕಡೆಗೆ ಸಾಗುತ್ತವೆ. ಇನ್ನೊಂದೆಡೆ ಅವಿನಾಶ್ ಮತ್ತು ಗಹನ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಇಬ್ಬರು ತಮ್ಮ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಿಂದೆ ನಿಂತಿದ್ದ ರೀಮಾ ಇದೆಲ್ಲವನ್ನು ನೋಡುತ್ತಿದ್ದಳು ಮತ್ತು ಮಂದಹಾಸ ಬೀರುತ್ತಿದ್ದಳು. ಅಹಹ ಎಂದು ಅವಳು ಗಂಟಲು ಸರಿಪಡಿಸುವ ನಾಟಕ ಮಾಡುತ್ತಾಳೆ. ಇದರಿಂದ ಇಬ್ಬರು ಎಚ್ಚರಗೊಳ್ಳುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ಕಣ್ಣು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಇಬ್ಬರಿಗೂ ಅರ್ಥವಾಗಲಿಲ್ಲ ಅವರು ಪರಸ್ಪರರನ್ನು ಏಕೆ ಹೀಗೆ ನೋಡುತ್ತಿದ್ದರು ಎಂದು. ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ ಎಂದು ಅವಿನಾಶ್ ತನ್ನ ತಿಂಡಿಯನ್ನು ಅರ್ಧದಲ್ಲೇ ಬಿಟ್ಟು ಎದ್ದು ಕೂಡಲೇ ಮನೆಯಿಂದ ಹೊರಗೆ ಹೋಗುತ್ತಾನೆ. ನಾನು ಕೂಡ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಗಹನ ಕೂಡ ತನ್ನ ಪರ್ಸ್ ತೆಗೆದುಕೊಂಡು ವೇಗವಾಗಿ ಹೊರಗೆ ಹೋಗುತ್ತಾಳೆ. ಅರೆ, ಆದರೆ ತಿಂಡಿ ಎಂದು ರೀಮಾ ಕೂಗುತ್ತಲೇ ಇರುತ್ತಾಳೆ ಮತ್ತು ರೀಮಾ ಜೋರಾಗಿ ನಗಲು ಪ್ರಾರಂಭಿಸುತ್ತಾಳೆ. ಮತ್ತೊಂದೆಡೆ ವಿರಾಟ್ ಮತ್ತು ಕಾವ್ಯ ಇಬ್ಬರು ಒಟ್ಟಿಗೆ ಕಚೇರಿಯೊಳಗೆ ಹೋಗುತ್ತಾರೆ.
ವಿರಾಟ್ನ ಬಲಿಷ್ಠ ವ್ಯಕ್ತಿತ್ವವನ್ನು ನೋಡಿಯೇ ಎಲ್ಲರೂ ಅವನಿಗೆ ಹೆದರುತ್ತಿದ್ದರು. ಮತ್ತು ಇಂದು ಅವನೊಂದಿಗೆ ಇಂತಹ ಸುಂದರ ಹುಡುಗಿಯನ್ನು ನೋಡಿ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾದವು. ಹುಡುಗರು ಕಣ್ಣು ಬಿಟ್ಟು ಕೇವಲ ಕಾವ್ಯಳನ್ನೇ ನೋಡುತ್ತಿದ್ದರು. ಅದನ್ನು ವಿರಾಟ್ ಕೂಡ ಗಮನಿಸುತ್ತಿದ್ದನು. ಸಹಜವಾಗಿ ಅವನ ಮುದ್ದಿನ ಹೆಂಡತಿಯನ್ನು ಯಾರಾದರೂ ಹೀಗೆ ನೋಡಿದರೆ ಅವನಿಗೆ ಕೋಪ ಬರುವುದು ಸಹಜ. ಏನಾಯ್ತೋ ಗೊತ್ತಿಲ್ಲ. ಅವನು ಇದ್ದಕ್ಕಿದ್ದಂತೆ ಕಾವ್ಯಳ ಕೈಯನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಮೀಟ್ ಮೈ ವೈಫ್ ಕಾವ್ಯ ವಿರಾಟ್ ಸೂರ್ಯವಂಶಿ ಎಂದು ಹೇಳಿದನು. ಅವನು ಇದನ್ನು ಹೇಗೆ ಹೇಳಿದನೆಂದರೆ ಅವನು ಎಲ್ಲರಿಗೂ ಹೇಳಲು ಬಯಸುವಂತೆ ಇವಳು ನನ್ನವಳು ಎಂದು. ಉಳಿದವರ ಜೊತೆಗೆ ಕಾವ್ಯ ಕೂಡ ಆಶ್ಚರ್ಯಚಕಿತಳಾದಳು. ಯಾವಾಗಲೂ ಅವಳನ್ನು ಹೆಸರಿನಿಂದ ಕರೆಯದೆ ಹೇ ಹುಡುಗಿ ಹೇ ಹುಡುಗಿ ಎಂದು ಕರೆಯುತ್ತಿದ್ದನು. ಅವನು ಇಂದು ಅವಳನ್ನು ಎಲ್ಲರ ಮುಂದೆ ಕಾವ್ಯ ವಿರಾಟ್ ಸೂರ್ಯವಂಶಿ ಎಂದು ಕರೆಯುತ್ತಿದ್ದಾನೆ. ಕಾವ್ಯ ವಿರಾಟ್ ಸೂರ್ಯವಂಶಿ, ಕಾವ್ಯ ವಿರಾಟ್ ಸೂರ್ಯವಂಶಿ ಇದೇ ಕಾವ್ಯಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಇಂದು ಅವಳು ತನ್ನನ್ನು ವಿರಾಟ್ನೊಂದಿಗೆ ಸಂಪರ್ಕ ಹೊಂದಿದಂತೆ ಭಾವಿಸಿದಳು. ಹೃದಯ ಬಡಿತ ಹೆಚ್ಚಾಯಿತು ಮತ್ತು ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸಿತು. ವಿರಾಟ್ ಬಿಗಿಯಾಗಿ ಹಿಡಿದಿದ್ದ ಕೈಯಿಂದ ಅವಳ ಕಣ್ಣುಗಳು ದೂರ ಸರಿಯುತ್ತಿರಲಿಲ್ಲ. ಕಾವ್ಯಳನ್ನು ನೋಡುತ್ತಿದ್ದ ಹುಡುಗರಿಗೆ ಕಾವ್ಯ ವಿರಾಟ್ನ ಹೆಂಡತಿ ಎಂದು ತಿಳಿದಾಗ ಅವರ ಹವಾ ಹೊರಟು ಹೋಯಿತು. ಅವರು ತಕ್ಷಣ ತಮ್ಮ ದೃಷ್ಟಿಯನ್ನು ತಗ್ಗಿಸಿದರು. ವಿರಾಟ್ನ ಮ್ಯಾನೇಜರ್ ಓಡಿ ಬಂದು ಕಾವ್ಯಳನ್ನು ಸ್ವಾಗತಿಸಲು ಪ್ರಾರಂಭಿಸುತ್ತಾನೆ. ಸ್ವಾಗತ ಮೇಡಮ್, ಸ್ವಾಗತ ಎನ್ನುವಾಗ ಉಳಿದವರೆಲ್ಲರೂ ಕಾವ್ಯಳನ್ನು ಸ್ವಾಗತಿಸುತ್ತಾರೆ. ಕಾವ್ಯ ಕೂಡ ನಗುತ್ತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತಾಳೆ. ನಂತರ ವಿರಾಟ್ ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಾನೆ. ಅವನ ಮ್ಯಾನೇಜರ್ ಕೂಡ ಅವರ ಹಿಂದೆ ಹೋಗುತ್ತಾನೆ. ಮತ್ತೊಂದೆಡೆ ರಾಘವ್ ಓಡೋಡಿ ಮನೆಗೆ ಬರುತ್ತಾನೆ. ಸುಧಾರ್ ಅವರು ತಮ್ಮ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಏನಾಯಿತು ನಿಮಗೆ? ಸಿಯಾ ಎಲ್ಲಿದ್ದಾಳೆ? ಅವಳಿಗೆ ಏನಾಯಿತು? ಅವಳು ಎಲ್ಲಿಯೂ ಕಾಣಿಸುತ್ತಿಲ್ಲ. ಮತ್ತು ನಿಮಗೆ ಏನಾಯಿತು? ತುಂಬ ಸುಸ್ತಾದಂತೆ ಕಾಣುತ್ತಿದ್ದೀರಲ್ಲ ಎಂದು ಅವನು ಬಹುತೇಕ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿಬಿಡುತ್ತಾನೆ. ಗಾಬರಿಯಲ್ಲಿ ಅವನು ಕೋಣೆಯಲ್ಲಿ ಕುಳಿತಿದ್ದ ವರ್ಷಾಳನ್ನು ಸಹ ನೋಡಲಿಲ್ಲ. ದಣಿಯುವ ವಯಸ್ಸಾದಾಗ ದಣಿಯುತ್ತಾರೆ ತಾನೆ, ನೀವು ಅವರ ಮಾತನ್ನು ಕೇಳುವುದಿಲ್ಲ, ವರ್ಷ ಇದ್ದಕ್ಕಿದ್ದಂತೆ ಹೇಳುತ್ತಾಳೆ. ವರ್ಷಾಳನ್ನು ಅಲ್ಲಿ ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ವರ್ಷ 2 ಹೆಜ್ಜೆ ಮುಂದೆ ಬಂದು ಆಂಟಿಯವರ ಆರೋಗ್ಯ ಸರಿಯಿಲ್ಲ ಎಂದು ಹೇಳುತ್ತಿರುವಾಗ ಮತ್ತು ಸಿಯಾ ಕೂಡ ಅವರನ್ನು ತುಂಬ ಕಾಡುತ್ತಿರುವಾಗ ನೀವು ಇನ್ನೊಂದು ಮದುವೆ ಏಕೆ ಮಾಡಿಕೊಳ್ಳಬಾರದು? ಸಿಯಾಳಿಗೂ ತಾಯಿಯ ಪ್ರೀತಿ ಬೇಕಲ್ಲ. ಪ್ರತಿಯೊಬ್ಬ ಮಲತಾಯಿಯೂ ಕೆಟ್ಟವಳಾಗಿರುವುದಿಲ್ಲ. ಹೇಳಿ, ನೀವು ಇನ್ನೊಂದು ಮದುವೆ ಏಕೆ ಮಾಡಿಕೊಳ್ಳಬಾರದು ಎಂದು ಹೇಳುತ್ತಾಳೆ. ಅರೆರೆ, ಇನ್ನೊಂದು ಮದುವೆ ಯಾವಾಗ ಮಾಡಿಕೊಳ್ಳುತ್ತೇನೆಂದರೆ ಮೊದಲು ನನ್ನ ಮೊದಲ ಮದುವೆ ಆಗಲಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ವರ್ಷ ಇದ್ದಕ್ಕಿದ್ದಂತೆ ಸುಮ್ಮನಾಗುತ್ತಾಳೆ. ಅಂದರೆ ಏನರ್ಥ ಎಂದು ಅವಳ ಬಾಯಿಂದ ಇಷ್ಟೇ ಮಾತುಗಳು ಹೊರಬರುತ್ತವೆ. ಅತ್ತ ಕಚೇರಿಯಲ್ಲಿ ವಿರಾಟ್ ಕಾವ್ಯಳನ್ನು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಾನೆ. ಅವನ ಮ್ಯಾನೇಜರ್ ಕೂಡ ಇಬ್ಬರ ಹಿಂದೆ ಹೋಗುತ್ತಾನೆ. ಸರ್, ನೀವು ಮ್ಯಾಮ್ನನ್ನು ಇಂದು ಜೊತೆಗೆ ಕರೆದುಕೊಂಡು ಬಂದಿದ್ದು ಒಳ್ಳೆಯದಾಯಿತು. ಈಗ ಎಷ್ಟು ಬೇಕಾದರೂ ಸಹಿಗಳನ್ನು ತೆಗೆದುಕೊಳ್ಳಬಹುದು ನಾವು ಎಂದಾಗ ವಿರಾಟ್ ಅವನನ್ನು ದಿಟ್ಟಿಸಿ ನೋಡುತ್ತಾನೆ. ಸಾರಿ ಸರ್ ಎಂದು ಹೇಳಿ ಅವನು ಬೇಗನೆ ಫೈಲ್ಗಳನ್ನು ಎತ್ತಿಕೊಂಡು ಕಾವ್ಯಳ ಮುಂದೆ ಇಡುತ್ತಾನೆ. ಇದೆಲ್ಲ ನಂತರ ಮಾಡೋಣ, ಮೊದಲು ಕಾವ್ಯಳಿಗೆ ತಿಂಡಿ ತಗೊಂಡು ಬಾ ಎಂದು ಹೇಳುತ್ತಾನೆ. ಕಾವ್ಯ ಇದ್ದಕ್ಕಿದ್ದಂತೆ ಬೇಡ ನಾನು ಮನೆಗೆ ಹೋಗಿ ಎಂದು ಹೇಳಿದಾಗ ವಿರಾಟ್ ಅವಳ ಕಡೆಗೂ ದಿಟ್ಟಿಸಿ ನೋಡುತ್ತಾನೆ. ಕಾವ್ಯ ಕೂಡ ಆ ಸಮಯದಲ್ಲಿ ಸುಮ್ಮನಾಗಿರುವುದೇ ಉತ್ತಮ ಎಂದುಕೊಳ್ಳುತ್ತಾಳೆ. ಕೆಲವೇ ಹೊತ್ತಿನಲ್ಲಿ ವಿರಾಟ್ ತಿಂಡಿ ತಿನಿಸುಗಳಿಂದ ಇಡೀ ಟೇಬಲ್ ಅನ್ನು ತುಂಬಿಸುತ್ತಾನೆ. ವಿರಾಟ್ ಹೊರನೋಟಕ್ಕೆ ಎಷ್ಟು ಕಠಿಣವಾಗಿ ಕಾಣುತ್ತಾನೋ ಒಳಗೆ ಅವನು ಅಷ್ಟೇ ಕಾಳಜಿಯುಳ್ಳವನು ಮತ್ತು ಮೃದು ಹೃದಯದವನು ಎಂದು ಕಾವ್ಯ ನೋಡುತ್ತಿದ್ದಳು. ವಿರಾಟ್ನ ಕೋಪದ ರೂಪವನ್ನು ಮಾತ್ರ ಎಲ್ಲರೂ ನೋಡುತ್ತಿದ್ದರು. ಅವನಿಗೆ ಹೆದರುತ್ತಿದ್ದರು. ಆದರೆ ಕಾವ್ಯ ಅವನ ಇನ್ನೊಂದು ರೂಪವನ್ನು ನೋಡುತ್ತಿದ್ದಳು. ಅವಳು ಅವನ ಅದೇ ರೂಪಕ್ಕೆ ಕನೆಕ್ಟ್ ಆಗಿದ್ದಳು. ಹೊರಗೆ ಇಡೀ ಸಿಬ್ಬಂದಿ ಆಶ್ಚರ್ಯಚಕಿತರಾಗಿದ್ದರು. ಯಾವ ಕ್ಯಾಬಿನ್ನಲ್ಲಿ ಕೇವಲ ಬ್ಲ್ಯಾಕ್ ಕಾಫಿ ಮಾತ್ರ ಹೋಗುತ್ತಿತ್ತೋ ಇಂದು ಅಲ್ಲಿ ಉತ್ತಮವಾದ ಉಪಹಾರ ಹೋಗುತ್ತಿದೆ ಎಂದು. ಕಾವ್ಯ ಕೇವಲ ನಿಂತು ವಿರಾಟ್ನನ್ನು ನೋಡುತ್ತಿದ್ದಳು, ಅದು ಕೂಡ ತುಂಬ ಪ್ರೀತಿಯಿಂದ. ಮತ್ತು ವಿರಾಟ್ ತನ್ನ ಫೈಲನ್ನು ಓದುತ್ತಿದ್ದನು. ಕಾವ್ಯಳ ಕಡೆ ನೋಡುತ್ತಿದ್ದಾನೋ ಏನೋ. ಮ್ಯಾನೇಜರ್ ಉಪಹಾರವನ್ನು ಇಟ್ಟು ಹೊರಗೆ ಹೋಗುತ್ತಾನೆ. ವಿರಾಟ್ ಇದ್ದಕ್ಕಿದ್ದಂತೆ ತನ್ನ ದೃಷ್ಟಿಯನ್ನು ಮೇಲಕ್ಕೆತ್ತುತ್ತಾನೆ. ಆಗ ಕಾವ್ಯ ಇದ್ದಕ್ಕಿದ್ದಂತೆ ಗಾಬರಿಯಾಗುತ್ತಾಳೆ ಮತ್ತು ತಕ್ಷಣ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುತ್ತಾಳೆ. ಈಗ ನಿನ್ನ ಹಸಿವು ಎಲ್ಲಿ ಹೋಯಿತು? ಬೇಗ ತಿನ್ನು, ನಂತರ ನಾನು ನಿನ್ನನ್ನು ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳುತ್ತಾನೆ. ನಾನು ಒಬ್ಬಳೇ ತಿನ್ನಲ್ಲ, ನೀನು ಕೂಡ ಜೊತೆಗೆ ತಿನ್ನಬೇಕು ಎಂದು ಕಾವ್ಯ ಕೂಡ ತನ್ನ ಮಾತನ್ನು ಅವನ ಮುಂದೆ ಇಡುತ್ತಾಳೆ. ವಿರಾಟ್ ಜೋರಾಗಿ ತನ್ನ ಫೈಲನ್ನು ಮುಚ್ಚುತ್ತಾನೆ ಮತ್ತು ಏನನ್ನು ಹೇಳಲು ಹೊರಡುತ್ತಾನೆ. ಆದರೆ ಅದಕ್ಕೂ ಮುನ್ನವೇ ಕಾವ್ಯ ಸೋಫಾದ ಮೇಲೆ ಕುಳಿತುಕೊಂಡು ನನ್ನ ಸಹಿ ಬೇಕಾದರೆ ಸುಮ್ಮನೆ ನಾಟಕ ಮಾಡದೆ ತಿನ್ನಲು ಕುಳಿತುಕೋ ಎಂದು ಹೇಳುತ್ತಾಳೆ. ಒಂದು ಕ್ಷಣ ವಿರಾಟಿಗೆ ಕೋಪ ಬರುತ್ತದೆ. ಆದರೆ ತಕ್ಷಣವೇ ಅವನಿಗೂ ಹಸಿವಿನ ಅರಿವಾಗುತ್ತದೆ ಮತ್ತು ಅವನು ಕೂಡ ಉಪಹಾರ ಮಾಡಲು ಕುಳಿತುಕೊಳ್ಳುತ್ತಾನೆ. ಇಬ್ಬರು ಮೌನವಾಗಿ ಸರಿಯಾಗಿ ಒಟ್ಟಿಗೆ ತಿನ್ನುತ್ತಿದ್ದರು. ಖಂಡಿತ ಇಂದು ಇಬ್ಬರ ನಡುವೆ ಒಂದು ಅಂತರವಿದೆ.
ಆದರೆ ಶೀಘ್ರದಲ್ಲಿ ಈ ಅಂತರವು ದೂರವಾಗುತ್ತದೆ ಮತ್ತು ಭಿನ್ನಾಭಿಪ್ರಾಯಗಳು ಮಾಯವಾಗುತ್ತವೆ. ರಾಘವನ ಮಾತನ್ನು ಕೇಳಿ ವರ್ಷ ಆಶ್ಚರ್ಯದಿಂದ ಅಂದರೆ ಏನರ್ಥ ಎಂದು ಕೇಳುತ್ತಾಳೆ. ಇದನ್ನು ಕೇಳಿ ರಾಘವ್ ನಗುತ್ತಾನೆ ಮತ್ತು ಅವನು ಒಳಗೆ ಸಿಯಾಳ ಬಳಿ ಹೋಗುತ್ತಾನೆ. ಸುಧಾರವರು ಅವಳಿಗೆ ಸಿಯಾ ತನ್ನ ಮೊಮ್ಮಗಳು ಎಂದು ಹೇಳುತ್ತಾರೆ. ರಾಘವ್ ಅವಳ ಮಾವ ಎಂದು ತೋರುತ್ತದೆ. ವಾಸ್ತವವಾಗಿ ಸಿಯಾ ಹುಟ್ಟುವಾಗ ನನ್ನ ಮಗಳು ಈ ಜಗತ್ತನ್ನು ತೊರೆದಳು. ಅವಳ ಅತ್ತೆ ಮನೆಯವರಿಗೆ ಸಿಯಾಳನ್ನು ನೋಡಿಕೊಳ್ಳುವುದು ಸಹ ಸರಿ ಅಂದುಕೊಳ್ಳಲಿಲ್ಲ. ರಾಘವ್ ತನ್ನ ಸಹೋದರಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಅವಳ ಏಕೈಕ ಕುರುಹನ್ನು ಹೇಗೆ ಬಿಡಲು ಸಾಧ್ಯ? ನಾವು ಅವಳನ್ನು ನಮ್ಮೊಂದಿಗೆ ಕರೆದುಕೊಂಡು ಬಂದೆವು. ನನ್ನ ಮಗಳ ಹೆಸರು ಕೂಡ ಸಿಯಾ ಆಗಿತ್ತು. ಆದ್ದರಿಂದ ರಾಘವ್ ಇವಳ ಹೆಸರನ್ನು ಸಹ ಸಿಯಾ ಎಂದು ಇಟ್ಟನು. ನಿಮ್ಮ ಮಗಳ ಗಂಡ ಏನು ಹೇಳಲಿಲ್ಲವೇ ಎಂದು ವರ್ಷ ಆಶ್ಚರ್ಯದಿಂದ ಕೇಳುತ್ತಾಳೆ. ಅವನು ಸಿಯಾಳ ಸಾವಿನಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದನು. ತನ್ನ ಮಗಳನ್ನು ತನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸಿದ್ದನು. ಆದರೆ ತನ್ನ ತಂದೆ ತಾಯಿಯ ಮುಂದೆ ಅವನದೇನೂ ನಡೆಯಲಿಲ್ಲ. ಕೆಲವೊಮ್ಮೆ ಭೇಟಿಯಾಗಲು ಬರುತ್ತಾರೆ. ಆದರೆ ರಾಘವ್ ಸಿಯಾಳನ್ನು ಪ್ರೀತಿಸುವಷ್ಟು ಅವನಿಗೂ ಕೂಡ ಮಾಡಲು ಸಾಧ್ಯವಿಲ್ಲ. ಸಿಯಾಳ ದುಃಖದಿಂದ ವರ್ಷಾಳ ಕಣ್ಣುಗಳು ಮತ್ತೊಮ್ಮೆ ತೇವ ಹೋಗುತ್ತವೆ. ದೂರದಲ್ಲಿ ನಿಂತಿದ್ದ ರಾಘವ್ ಅವಳನ್ನೇ ನೋಡುತ್ತಿದ್ದನು. ವರ್ಷಾಳ ಸರಳತೆ, ಅವಳ ಸ್ಪಷ್ಟ ಮಾತಿನಿಂದ ಅವನು ಅವಳ ಕಡೆಗೆ ಸೆಳೆಯಲ್ಪಡುತ್ತಿದ್ದನು. ಇತ್ತ ಕಚೇರಿಯಲ್ಲಿ ವಿರಾಟ್ ಮತ್ತು ಕಾವ್ಯ ಉಪಹಾರವನ್ನು ಮುಗಿಸಿದ್ದರು. ಈಗ ಪೇಪರ್ಗಳಿಗೆ ಸಹಿ ಮಾಡುವ ಸರದಿ. ಮ್ಯಾನೇಜರ್ 4-5 ಫೈಲ್ಗಳನ್ನು ತಂದು ಕಾವ್ಯಳ ಮುಂದೆ ಇಡುತ್ತಾನೆ. ವಿರಾಟ್ ಅವಳು ಎಲ್ಲಿ ಸಹಿ ಮಾಡಬೇಕು ಎಂದು ಹೇಳಲು ಪ್ರಾರಂಭಿಸುತ್ತಾನೆ. ನಾನು ಹೇಳುತ್ತೇನೆ ಸರ್, 3-4 ಖಾಲಿ ಪೇಪರ್ಗಳ ಮೇಲೂ ಮೇಡಮ್ ಸಹಿ ಹಾಕಿಸಿಕೊಳ್ಳಿ. ಇಂದು ಮೇಡಮ್ ಒಳ್ಳೆಯ ಮೂಡ್ನಲ್ಲಿದ್ದಾರೆ, ಆರಾಮವಾಗಿ ಸಹಿ ಮಾಡುತ್ತಿದ್ದಾರೆ. ಇಲ್ಲದಿದ್ದರೆ ಅವರು ಬೇಗ ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಸ್ಥಿತಿಯೇ ಕೆಟ್ಟದಾಗುತ್ತದೆ ಎಂದು ಅವನು ಗಡಿಬಿಡಿಯಲ್ಲಿ ಹೇಳಿಬಿಡುತ್ತಾನೆ. ವಿರಾಟ್ ತುಂಬ ಕೋಪದಿಂದ ಗೆಟ್ಔಟ್ ಎಂದು ಹೇಳಲು ಮ್ಯಾನೇಜರ್ ತಕ್ಷಣ ಹೊರಗೆ ಓಡಿ ಹೋಗುತ್ತಾನೆ. ಆದರೆ ಕಾವ್ಯ ಮಂದಹಾಸ ಬೀರುತ್ತಿದ್ದಳು. ನಿನಗೆ ತುಂಬ ನಗು ಬರುತ್ತಿದೆ ಅಲ್ವಾ ಎಂದು ಅವನು ಕೋಪದಿಂದ ಹೇಳುತ್ತಾನೆ. ನಗಲು ನಿಮ್ಮನ್ನು ಕೇಳಬೇಕೇನು ಎಂದು ಅವಳು ಕೂಡ ಅದೇ ಶೈಲಿಯಲ್ಲಿ ಉತ್ತರಿಸುತ್ತಾಳೆ. ಇದನ್ನು ಕೇಳಿ ವಿರಾಟ್ ಸುಮ್ಮನಾಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಕಾವ್ಯಳನ್ನು ಮನೆಗೆ ಬಿಡಲು ಹೋಗುತ್ತಿದ್ದನು. ಆ ಸಮಯದಲ್ಲಿ ಕಚೇರಿಯಲ್ಲಿ ಟೀ ಬ್ರೇಕ್ ನಡೆಯುತ್ತಿತ್ತು. ಕಾವ್ಯ ಕ್ಯಾಬಿನ್ನಿಂದ ಹೊರಗೆ ಬರುತ್ತಿದ್ದಂತೆ ಕೆಲವು ಹುಡುಗರ ದೃಷ್ಟಿ ಮತ್ತೆ ಅವಳ ಮೇಲೆ ಬೀಳುತ್ತದೆ. ವಿರಾಟ್ಗೆ ಒಂದು ಫೋನ್ ಕರೆ ಬರುತ್ತದೆ ಮತ್ತು ಅವನು ಮಾತನಾಡುತ್ತಾ ಕಾವ್ಯಳನ್ನು ನೀನು ಹೋಗು, ನಾನು ಬರುತ್ತೇನೆ ಎನ್ನುತ್ತಾನೆ. ಆದರೆ ಕಾವ್ಯ ತಿರುಗಾಡುತ್ತಾ ಕಚೇರಿಯನ್ನು ನೋಡಲು ಪ್ರಾರಂಭಿಸುತ್ತಾಳೆ. ತಿರುಗಾಡುತ್ತಾ ಅವಳು ಒಂದು ಸ್ಥಳಕ್ಕೆ ತಲುಪುತ್ತಾಳೆ. ಅಲ್ಲಿ ಕೆಲವು ಹುಡುಗರು ನಿಂತು ಕಾಫಿ ಕುಡಿಯುತ್ತಾ ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬನು, ಬಾಸ್ನ ಹೆಂಡತಿ ಏನು ಮಸ್ತ್ ಅಲ್ಲವಾ, ನನ್ನ ಕಣ್ಣುಗಳು ಅವಳಿಂದ ಖಂಡಿತವಾಗಿ ಸರಿಯಲು ಆಗುತ್ತಿಲ್ಲ. ತುಂಬ ಹಾಟ್ ಸೆಕ್ಸಿ ಹುಡುಗಿ ಅವಳು, ಅದು ಕೂಡ ಆ ರಾಕ್ಷಸನ ಜೊತೆ. ಈ ಬಾಸ್ನ ತಲೆ ಒಡೆದು ಆ ಸೌಂದರ್ಯದ ರಾಣಿಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆನಿಸುತ್ತದೆ. ಈ ರಾಕ್ಷಸನನ್ನು ಅವಳು ಹೇಗೆ ಇಷ್ಟಪಟ್ಟಿದ್ದಾಳೋ ಗೊತ್ತಿಲ್ಲ. ಅವಳೊಂದಿಗೆ ಹೇಗೆ ಇರಲು ಸಾಧ್ಯ? ನಗುವುದಿಲ್ಲ, ಮಾತನಾಡುವುದಿಲ್ಲ, ಮತ್ತು ನಾನು ಹಾಸಿಗೆಯಲ್ಲಿ ಅವನು ಹೇಗೆ ಎಂದು ಯೋಚಿಸಿ ಆಶ್ಚರ್ಯಚಕಿತನಾಗಿದ್ದೇನೆ. ಅವನು ತನ್ನ ಮಾತನ್ನು ಮುಗಿಸುವ ಮೊದಲು ಅವನ ಮುಖದ ಮೇಲೆ ಜೋರಾದ ಏಟು ಬೀಳುತ್ತದೆ. ಮುಂದುವರಿಯುವುದು.